ಹೇರ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ GFC ಇತ್ತು, PRP ಇತ್ತು, ಇವಾಗ ಏನೋ ಸ್ಟೆಮ್ ಸೆಲ್ ಥೆರಪಿ ಅಂತ ಇದೆ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಾರ್ಮಲ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ₹10 ಪರ್ ಗ್ರಾಫ್ಟ್ ಇಂದ ಇರುತ್ತೆ. ಸಫೈರ್ ಮೆಥಡ್ ಅಂದ್ರೆ ಎಷ್ಟಿರ್ಬೋದು? ₹15 ಪರ್ ಗ್ರಾಫ್ಟ್ ಇರುತ್ತೆ. ಕಾಮನ್ ಪ್ರಾಬ್ಲಮ್ ಒಬ್ರು ಅಂದ್ರೆ ಹುಡುಗಿ ಯಾವ್ದು ಮೇಂಟೈನ್ ಮಾಡ್ಬೇಕು ಹೇಗಿರ್ಬೇಕು ಅಂತ ಹೇಳಿದ್ರೆ ಅದನ್ನ ಮೋಸ್ಟ್ಲಿ ಅಟ್ಲೀಸ್ಟ್ ಒಂದು 75-80% ಪೀಪಲ್ ಖಂಡಿತವಾಗಿ ಫಾಲೋ ಮಾಡ್ತಾರೆ. ಓಕೆ, ನೀವು ವಿಡಿಯೋ ಕಾಲ್ ಅಲ್ಲಿ ಕನ್ಸಲ್ಟೇಷನ್ ಅಂತ ಹೇಳಿದ್ರಲ್ಲ ಮೇಡಮ್, ಸೊ ಬ್ಯಾಂಗ್ಳೂರಲ್ಲಿ ಇರೋರ್ಗೆ ಮಾತ್ರ ಆ ಥರ ಆಪ್ಷನ್ಸ್ ಇದೆಯಾ ವಿಡಿಯೋ ಕಾಲ್ ಕನ್ಸಲ್ಟೇಷನ್ ಅಥವಾ? ಓಕೆ, ಸೊ ಇವಾಗ ನಮ್ಮ ಮುಂದೆ ಮೇಡಮ್ ಇದ್ದಾರೆ, HSN ಹೇರ್ ಟ್ರಾನ್ಸ್ಪ್ಲಾಂಟ್ ಸೆಂಟರ್. ನಮಸ್ತೆ ಮೇಡಮ್. ಆಲ್ಮೋಸ್ಟ್ ಒಂದು 1.5 ಮಂತ್ ಗ್ಯಾಪ್ ಆಗಿತ್ತು. ಯೂಶಲಿ ಎವ್ರಿ ಮಂತ್ ವಿಡಿಯೋಸ್ ಮಾಡ್ತಾ ಇರ್ತೀವಿ, ಏನಾದ್ರು ಹೊಸ ಅಪ್ಡೇಟ್ಸ್ ಇದ್ರೆ, ಹೊಸ ಟ್ರೀಟ್ಮೆಂಟ್ಸ್ ಏನಾದ್ರು ಬರ್ತಾ ಇದ್ರೆ ಅಂತ. ಸೊ ಯೂಶಲಿ ಮೇಡಮ್ ಒಂದು ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ ಬಂದರೆ ಇವಾಗೆಲ್ಲ ಏನಂದರೆ ಟೆಕ್ನಾಲಜಿಗಳು ಇಂಪ್ರೂವ್ ಆಗ್ತಾನೆ ಇರುತ್ತೆ. ಮುಂಚೆ ಅಂದರೆ ಹೇರ್ ಟ್ರಾನ್ಸ್ಪ್ಲಾಂಟಲ್ಲಿ GFC ಇತ್ತು, PRP ಇತ್ತು, ಇವಾಗ ಏನೋ ಸ್ಟೆಮ್ ಸೆಲ್ ಥೆರಪಿ ಅಂತ ಇದೆ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ಸ್ಟೆಮ್ ಸೆಲ್ ಆಕ್ಟಿವೇಶನ್ ಥೆರಪಿ ಅನ್ನೋದು ಈಗ ನಾರ್ಮಲ್ GFC PRP ಎಲ್ಲ ಹೇಗೆ ಮಾಡ್ತಾರೋ, ಬಟ್ ಪೇಷಂಟ್ ಬಂದಾಗಿಂದ ಅವ್ರ ಬೇಸಿಕ್ ಪ್ರಾಬ್ಲಮ್ ಏನು, ಫಸ್ಟ್ ಅವ್ರಿಗೆ ಏನಾದ್ರು ಡಿಫಿಷಿಯನ್ಸಿ ವಿಟಮಿನ್ B12 D ಆತರ ಏನಾದ್ರು ಡಿಫಿಷಿಯನ್ಸಿ ಇದ್ರೆ ಅದನ್ನ ಚೆಕ್ ಮಾಡಿಸಿ ಆಮೇಲೆ ಅದಕ್ಕೆ ಏನು ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡು ದೆನ್ ಈ ಟ್ರೀಟ್ಮೆಂಟ್ ಗಳನ್ನ ಅಂದ್ರೆ ಎಕ್ಸೋಸೋಮ್ಸ್ ಅಂತ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ, ಪ್ಲಸ್ ಶಾಂಪೂಸ್ ಪ್ಲಸ್ ಗ್ಲೂಟಾಥಿಯೋನ್ ಲೋಷನ್ ಇದೆಲ್ಲ ಕೊಡ್ತೀವಿ ಟ್ರೀಟ್ಮೆಂಟ್. ಓಕೆ, ಸೊ ಈ ಥೆರಪಿ ಬಂದ್ಬಿಟ್ಟು ಲೈಕ್ ಯೂಶಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ಗ್ರಾಫ್ಟ್ ಎಲ್ಲ ಮಾಡಿದ್ರೆ ಒಂದು 2 days ಬರುತ್ತೆ. ಇದು ಯಾವ ತರ ಇರುತ್ತೆ ಪ್ರೋಸೆಸ್ ಅಂತ? ಪ್ರೋಸೆಸ್ ಇದು ಮಂತ್ಲಿ ಒನ್ಸ್ ಇರುತ್ತೆ, ಅಂದ್ರೆ ಲೈಕ್ 6 months. ನಮ್ಗೆ ಯಾವಾಗ ರಿಸಲ್ಟ್ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ? ಹೇರ್ ಫಾಲ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ, ರಿಡ್ಯೂಸಸ್ ಯುವರ್ ಹೇರ್ ಫಾಲ್. ಆಮೇಲೆ ಇರೋ ಕೂದಲು ಸ್ಟ್ರಾಂಗ್ ಆಗುತ್ತೆ, ತಿನ್ನಿಂಗ್ ಇರೋರ್ಗೆಲ್ಲ ಸ್ಟ್ರಾಂಗ್ ಆಗುತ್ತೆ. ಓಕೆ, ಬಟ್ ರೂಟ್ ಇಲ್ಲದ ಜಾಗದಲ್ಲಿ ಬರಲ್ಲ. ಇರೋ ಕೂದಲು ಓಕೆ, ರೂಟ್ ಇಲ್ಲದೆ ಇರೋ ಜಾಗದಲ್ಲಿ ಅಂದ್ರೆ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು. ಸೊ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಲ್ಲಿ ನಮಗೆ ಅದರಲ್ಲೂ ಟೈಪ್ಸ್ ಏನಾದ್ರು ಬರುತ್ತಾ ಅಥವಾ ಹೇಗೆ? ಟ್ರಾನ್ಸ್ಪ್ಲಾಂಟೇಷನ್ ಟೈಪ್ಸ್ ಅಂದ್ರೆ ಮೆಥಡ್ಸ್ ಒಂದು ನಾವು ನಾರ್ಮಲ್ ಆಗಿ ಫಸ್ಟ್ ಇಂದ ಮಾಡ್ತಾ ಇರೋದು ಬಯೋ FUE ಅಂತ ಮೆಥಡ್ ಅಲ್ಲಿ ಮಾಡಿಸಿ ಇಮಿಡಿಯೇಟ್ಲಿ ಯೂಸ್ ಮಾಡಿ. ಈಗ ನಾವು ಬಂದಿರೋದು ಸಫೈರ್ ಮೆಥಡ್ ಅಂತ. ಸಫೈರ್ ಮೆಥಡ್ ಓಕೆ, ನಿಮ್ಗೆ ಗೊತ್ತು ಆಲ್ರೆಡಿ ಗೊತ್ತು ₹10 ಪರ್ ಗ್ರಾಫ್ FUE. ಬಟ್ ಸಫೈರ್ ಮೆಥಡ್ ಅನ್ನೋದು ₹15 ಪರ್ ಗ್ರಾಫ್ಟ್ ಅಂತ ಮಾಡಿಸಿದೀವಿ, ಬ್ಲೇಡ್ ಇಂದ ಮಾಡಿಸೋದು. ಸೊ ಅದನ್ನು ಅಫೋರ್ಡಬಲ್ ರೇಟ್ ಆಗಿ ಇರಬೇಕು ಅಂತ ಕಾರಣಕ್ಕೋಸ್ಕರ ₹15 ಗ್ರಾಫ್ಟ್ ಮಾಡಿದೀವಿ. ನೋಡಿದ್ರೆ ಕೆಲವ್ರಿಗೆ ಏನಾಗತ್ತೆ, ಆಫ್ಟರ್ ಸಫೈರ್ ಇಂಟ್ರೊಡ್ಯೂಸ್ ಮಾಡಾದ್ಮೇಲೆ ಎಲ್ಲರಿಗೂ ಸಫೈರ್ ಮಾಡ್ಬೇಕಂತ ಒಂದು ಆಸೆನೂ ಇತ್ತು, ಬಟ್ ಅಷ್ಟು ಅದನ್ನು ಖರ್ಚು ಮಾಡಕ್ ಸ್ವಲ್ಪ ಕಷ್ಟ ಆಯ್ತು. ಸೊ ಹಾಗಾಗಿ ನಾವು ಹೈಬ್ರಿಡ್ ಅಂತ ತಂದಿದ್ವಿ. ಹೈಬ್ರಿಡ್ ಅಂದ್ರೆ ಇದು ಸ್ವಲ್ಪ ಅದು ಸ್ವಲ್ಪ ಲುಕ್ ಚೆನ್ನಾಗಿ ಬರಬೇಕು, ನ್ಯಾಚುರಲ್ ಲುಕ್ ಇರ್ಬೇಕಂದ್ರೆ ಸಫೈರ್ ಮಾಡ್ಕೊಂಡು ಹಾಕೋದೆಲ್ಲ FUE ಮೆಥಡ್ ಅಲ್ಲಿ ಮಾಡ್ಕೋಬಹುದು. ಓಕೆ, ಯೂಶಲಿ ಏನಂದ್ರೆ ಮೇಡಮ್ ಸಫೈರ್ ಮೆಥಡ್ ಅಂದ್ರೆ ಲೈಕ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ ಅಂದ್ರೆ ಮುಂದೆಗಡೆ ಒಂಥರ ಕಾಣಿಸುತ್ತೆ, ಬಟ್ ಸಫೈರ್ ಮೆಥಡ್ ಅಲ್ಲಿ ನ್ಯಾಚುರಲ್ ತರ ಇರುತ್ತೆ ಅಥವಾ ಹೇಗೆ? ಓಕೆ, ನಾರ್ಮಲ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ₹10 ಪರ್ ಗ್ರಾಫ್ಟ್ ಇಂದ ಇರುತ್ತೆ. ಸಫೈರ್ ಮೆಥಡ್ ಅಂದ್ರೆ ಎಷ್ಟಿರ್ಬೋದು? ₹15 ಪರ್ ಗ್ರಾಫ್ಟ್ ಇರುತ್ತೆ. ಅದೇ ಸೇಮ್ ಮೆಥಡ್ ಇವಾಗ ಲೈಕ್ ಬಿಯರ್ಡ್ ಮಾಡಿಸ್ಬೋದಾ ಅಥವಾ ಬರೀ ಏರ್ ಮಾತ್ರನಾ? ಬರೀ ಸ್ಕ್ಯಾಲ್ಪ್ ಮಾತ್ರ ಹಾಕಿರೋದು, ಬಿಯರ್ಡ್ ಗೆಲ್ಲ ಇನ್ನೂ ಟ್ರೈ ಮಾಡಿಲ್ಲ. ಓಕೆ ಓಕೆ ಮೇಡಮ್. ಸೊ ಇವಾಗ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಏನಂದ್ರೆ ಲೈಕ್ ನಿಮ್ಮ ಹತ್ರ ತುಂಬಾನೇ ಒಂದು ಟ್ರೀಟ್ಮೆಂಟ್ಸ್ ಇರುತ್ತೆ, ತುಂಬಾನೇ ಒಂದು ಮೆಥಡ್ಸ್ ಇದೆ, ಯಾವ ಟ್ರೀಟ್ಮೆಂಟ್ ನಮಗೆ ಸೂಟ್ ಆಗುತ್ತೆ ಅಂತ ಹೇಗೆ ಕನ್ಸಲ್ಟೇಷನ್ ಅಲ್ಲಿ ಗೊತ್ತಾಗುತ್ತಾ ಹೇಗೆ ಅಂತ? ಕನ್ಸಲ್ಟೇಷನ್. ಸೊ ಮುಂಚೆ ಎಲ್ಲ ಲೈಕ್ ಕನ್ಸಲ್ಟೇಷನ್ ಫ್ರೀ ಇತ್ತು, ಇವಾಗ ಏನಾದ್ರು ಚಾರ್ಜಸ್ ಏನಾದ್ರು ಮಾಡ್ತಾ ಇರೋ? ಇವಾಗ್ಲೂ ಸೇಮ್ ಇದೆ ಕನ್ಸಲ್ಟೇಷನ್ ಫ್ರೀ. ಓಕೆ, ಅವ್ರು ಬಂದಾಗ ಅವರು ನೋಡಿ ಯಾವ್ದು ಪ್ರಕಾರ ನೋಡಿ ಆದ್ಮೇಲೆ ಅದೇ. ಓಕೆ ಮೇಡಮ್, ಯೂಶಲಿ ಏನಂದ್ರೆ HSN ಅಲ್ಲಿ ಯೂಶಲಿ ರಿಸಲ್ಟ್ಸು ತುಂಬಾನೇ ಚೆನ್ನಾಗಿ ಬರುತ್ತೆ ಆ್ಯಂಡ್ ತುಂಬ ಒಳ್ಳೆ ರಿವ್ಯೂಸ್ ಇದೆ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಆಲ್ಮೋಸ್ಟ್ ನಾವು ಒಂದು 5 years ಇಂದ ಸ್ಟಾರ್ಟ್ ಮಾಡಿದ್ವಿ. ಅವಾಗಿಂದ ಆ್ಯಕ್ಚುಲಿ ತುಂಬ ಜನ ಬ್ಯಾಂಗ್ಳೂರಲ್ಲಿ ಮಾತ್ರ ಅಲ್ಲ, ಆಲ್ ಓವರ್ ಕರ್ನಾಟಕದಿಂದ ಬಂದಿದ್ದಾರೆ, ಬೇರೆ ಕಡೆಯಿಂದನೂ ಬಂದಿದ್ದಾರೆ, ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ. ಸೊ ಅದರಲ್ಲಿ ರೀಸೆಂಟಾಗಿ ಚೆನ್ನಾಗಿ ರಿಸಲ್ಟ್ ಬಂದಿರೋರ್ದು ಜೆಂಟ್ಸ್ದ ಅಥವಾ ಲೇಡೀಸ್ ಯಾವ್ದಾದ್ರು ಇದೆಯಾ ಎಕ್ಸ್ಪೀರಿಯನ್ಸ್ ಅವ್ರದ್ದು ಏನಾದ್ರು? ಲೇಟೆಸ್ಟ್ ಅಲ್ಲ, ಫಸ್ಟ್ ಇದೆ. ಅಂಡ್ ಅದೇ ಕಾಮನ್ ಪ್ರಾಬ್ಲಮ್ ಒಬ್ರು ಅಂದ್ರೆ ಹುಡುಗಿ ವೆರಿ ಕಾಮನ್. ಇಲ್ಲ ಅಂದ್ರೆ ಮದುವೆ ಆದ್ಮೇಲೆ ಮಕ್ಕಳಿಗೋಸ್ಕರ ಮಾಡೋದನ್ನಂತೂ ಇದೆ. ಅಂಡ್ ವೈಫ್ ಆಸೆ ಇದೆ, ವೈಫ್ಗೆ ತುಂಬಾ ಆಸೆ ಇದೆ ನನಗೆ ಕೂದಲು ಇರ್ಬೇಕು ಅಂತ ಬರ್ತಾರೆ. ಇದೆಲ್ಲ ಇದೆ. ಸೊ ಹಾಗಾಗಿ ಡಿಫ್ರೆಂಟ್ ಬರ್ತಾರೆ, ಬಟ್ ಒಂದೇ ಪ್ರಾಬ್ಲಮ್. ಓಕೆ, ಒಂದೇ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ.
ಓಕೆ. ಸೊ ಆ ಥರ ರೀಸೆಂಟಾಗಿ ಲೈಕ್ ರಿಸಲ್ಟು ಒಬ್ರೊಬ್ರಿಗೂ ವೇರಿ ಆಗುತ್ತಾ ಅಥವಾ ಎಲ್ರಿಗೂ ಈಕ್ವಲ್ ಆಗಿ ಇವಾಗಲೇ ಈ ಟೈಮಿಗೆ ಗೊತ್ತಾಗುತ್ತೆ ಆ ಥರ ಏನಾದ್ರು ಇದೆಯಾ ಅಥವಾ ವೇರೀಸ್ ಆಗುತ್ತೆ? ಪರ್ಸನ್ ಟು ಪರ್ಸನ್ ಡಿಫರ್ ಆಗುತ್ತೆ ನಿಮಗೆ. ಓಕೆ. ಸೊ ಅದ್ರ ಜೊತೆ ನೀವು ಸಜೆಸ್ಟ್ ಮಾಡ್ತೀರಾ ಯಾವ ಥರ ಲೈಫ್ ಚೇಂಜ್ ಮಾಡ್ಕೊಬೇಕು, ಪ್ಯಾಟ್ರನ್ಸ್ ಫುಡ್ಡಲ್ಲೂ ಇಂಪಾರ್ಟೆಂಟ್ ಆಗಿರುತ್ತೆ. ಅದೊಂದು ಒಳ್ಳೆ ವಿಷಯ ಏನಂದ್ರೆ ಟ್ರೀಟ್ಮೆಂಟ್ ಆಗಲಿ ಟ್ರಾನ್ಸ್ಪ್ಲಾಂಟೇಷನ್ ಆಗಲಿ ಕೌನ್ಸಿಲಿಂಗ್ ಕೊಟ್ಟಾಗ ಅವ್ರಿಗೆ ಏನು ವಿಚ್ ಇಸ್ ಗುಡ್, ಯಾವ್ದು ಮೇಂಟೈನ್ ಮಾಡ್ಬೇಕು, ಹೇಗಿರ್ಬೇಕು ಅಂತ ಹೇಳಿದ್ರೆ ಅದನ್ನ ಮೋಸ್ಟ್ಲಿ ಅಟ್ಲೀಸ್ಟ್ ಒಂದು 75 to 80% ಪೀಪಲ್ ಖಂಡಿತವಾಗಿ ಫಾಲೋ ಮಾಡ್ತಾರೆ. ಓಕೆ. ಹ್ಯಾಪಿನೆಸ್ ಗೊತ್ತಾಗುತ್ತೆ. ಮತ್ತೆ PRP-GFC ಅದು ಕನ್ಸಲ್ಟೇಷನ್ ಬಂದಾಗ ನೋಡಿದಾಗ ಫಾಲೋವಿಂಗ್ ಅಂತ ಇದೆ. ಬಟ್ 25 to 30% ಸ್ವಲ್ಪ ಇನ್ನು ಮೇ ಬಿ ಅವರು ಸ್ಟ್ರೆಸ್ ಟೆನ್ಷನ್ ಆಗಿರ್ಲಿ, ಅವರು ಮೇ ಬಿ ಫ್ಯಾಮಿಲಿ ಜೊತೆ ಇಲ್ಲ, PG ಅಲ್ಲಿ ಇರ್ತೀನಿ, ಹಾಸ್ಟೆಲ್ ಅಲ್ಲಿ ಇರ್ತೀನಿ, ನಾನು ಅಲೋನ್ ರೂಮ್ ಅಲ್ಲಿ ಇದ್ದೀನಿ, ನಾನು ಕುಕ್ ಮಾಡಕ್ಕಾಗಲ್ಲ, ಸೊ ಅಂತವ್ರಿಗೂ ನಾವು ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಓಕೆ. ರೀಸೆಂಟಾಗಿ ಇವಾಗ ನೀವು ಚೆನ್ನೈಯಲ್ಲಿ ಕೂಡ ಒಂದು ಬ್ರಾಂಚ್ ಓಪನ್ ಮಾಡಿದ್ರಿ. ಸೊ ಅದು ಹೆಂಗೆ ಹೋಗ್ತಾ ಇದೆ, ಮತ್ತು ಅಲ್ಲೇ ಸೇಮ್ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆಯಾ ಇಲ್ಲಿ, ಅಥವಾ ಇನ್ನೂ ಯಾವ ಥರ ಪ್ರೊಸೀಜರ್ಸ್ ಇದೆ ಅಂತ? ಯಾಕಂದರೆ ಬೆಂಗಳೂರಲ್ಲಿ ತುಂಬ ಜನ ವರ್ಕ್ ಮಾಡೋರು ಕೂಡ ಅಲ್ಲಿದ್ದಾರೆ. ಸೊ ಅವರು ಅಲ್ಲಿ ಚೆನ್ನೈ ಬ್ರಾಂಚ್ಗೆ ಹೋಗ್ಬೋದಲ್ಲ ಅಂತ, ಅದ್ರ ಬಗ್ಗೆ ಹೇಳಿ. ಖಂಡಿತ ಎಲ್ಲೇ ಮಾಡಿದ್ರು ಚೆನ್ನೈಗೂ ಹೋಗ್ಬೋದು, ಕೊಯಂಬತ್ತೂರ್ಗೂ ಹೋಗ್ಬೋದು. ಓಕೆ. ಅಲ್ಲಿ ಡಾಕ್ಟರ್ಸ್ ಇದ್ದಾರೆ, ಅವ್ರ ಕನ್ಸಲ್ಟೇಷನ್ ಅಲ್ಲಿಗೂ ಇದೆ ಮಾಡ್ಬೋದು. ಟ್ರಾನ್ಸ್ಪ್ಲಾಂಟೇಷನ್ ಮಾತ್ರ ಇಲ್ಲ ಸದ್ಯಕ್ಕೆ. ಓಕೆ. ಟ್ರೀಟ್ಮೆಂಟ್ಸ್ PRP-GFC, ಎಕ್ಸೋಸೋಮ್ಸ್, SPL ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ. ಓಕೆ. ಟ್ರಾನ್ಸ್ಪ್ಲಾಂಟೇಷನ್ ಮೇನ್ ಇಲ್ಲ ಅಲ್ಲಿ ಬರ್ಬೋದು. ಥ್ರೂ ದ ವಿಡಿಯೋ ಕಾಲ್ ನಾವು ಕನ್ಸಲ್ಟೇಷನ್ ಮಾಡಿಸ್ತೀವಿ. ಓಕೆ ಅಂತ ಹೇಳಿದ್ರೆ ದೇ ಕ್ಯಾನ್ ಕಮ್ ಹಿಯರ್ ಫಾರ್ ಟ್ರಾನ್ಸ್ಪ್ಲಾಂಟೇಷನ್. ಓಕೆ. ನೀವು ವಿಡಿಯೋ ಕಾಲಲ್ಲಿ ಕನ್ಸಲ್ಟೇಷನ್ ಅಂತ ಹೇಳಿದ್ರಲ್ಲ ಮೇಡಮ್, ಸೊ ಬ್ಯಾಂಗ್ಳೂರಲ್ಲಿ ಇರೋರ್ಗೆ ಮಾತ್ರ ಆ ಥರ ಆಪ್ಷನ್ಸ್ ಇದೆಯಾ ವಿಡಿಯೋ ಕಾಲ್ ಕನ್ಸಲ್ಟೇಷನ್, ಅಥವಾ? ಒಂದು ಏನಂದ್ರೆ ಪಕ್ಕದಲ್ಲಿ ಇದ್ರೆ ಡೈರೆಕ್ಟ್ ಬಂದ್ರೆ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅವ್ರಿಗೆ ಇನ್ನೂ ಒಂದು ಏನ್ ಡೌಟ್ಸ್ ಇದ್ರು ಕೇಳಿ ಕ್ಲಾರಿಟಿ ತಗೋಬಹುದು. ಕೆಲವ್ರಿಗೆ ಬರಕ್ ಆಗಲ್ಲ, ಬರೀ ಕನ್ಸಲ್ಟೇಷನ್ ಗೋಸ್ಕರ ಅಷ್ಟು ದೂರ ಬರ್ಬೇಕಾ ಅಂತ ಅವ್ರು ಮಾತ್ರ ಕನ್ಸಲ್ಟೇಷನ್ ಸ್ವಲ್ಪ ಮುಂಚೆನೇ ಹೇಳ್ಬಿಟ್ರೆ ಕನೆಕ್ಟ್ ವೆನ್ ವಿ ಆರ್ ಫ್ರೀ. ಸೂಪರ್ ಮೇಡಮ್. ಸೊ ಇವತ್ತು ಎಲ್ಲ ಡೀಟೇಲ್ಸ್ ಕೂಡ ಒಂದು ತೊಗೊಂಡಿದ್ವಿ. ಇನ್ನೇನಾದ್ರು ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ಇವರು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಸ್ಕ್ರೀನ್ ಮೇಲೆ ಕೂಡ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡ್ಬೋದು. ಸೊ ಥ್ಯಾಂಕ್ ಯು.